ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ರಬಕವಿ ಬನಹಟ್ಟಿ ತಾಲೂಕಿನ ಮಹೇಶವಾಡಗಿ ಅರ್ಧಕ್ಕೆ ನಿಂತ ಬ್ರಿಡ್ಜ್ ಕಾಮಗಾರಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ಹಾಗೂ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಬೆಸುಗೆ ಮಾಡುವಲ್ಲಿ ಮಹತ್ವದ ಯೋಜನೆಯಾಗಿರುವ ರಬಕವಿ ಬನಹಟ್ಟಿ ಜಾಕ್ವೆಲ್ ಹತ್ತಿರ ಇರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗುತ್ತಿರುವ ಮಹೇಶವಾಡಗಿ ಸೇತುವೆ ಕಾಮಗಾರಿ ಪ್ರಾರಂಭವಾಗಿ ಬರೋಬ್ಬರಿ 7 ವರ್ಷಗಳೇ ಗತಿಸಿದೆ. ಇದರ ನಡುವೆ 3-4 ಬಾರಿ ಕಾಮಗಾರಿ ಸ್ಥಗಿತಗೊಂಡು ಇದೀಗ ಬೇಸಿಗೆ ಬಂದಾಗ ಮಾತ್ರ 1-2 ತಿಂಗಳು ಕೆಲಸ ಪ್ರಾರಂಭವಾಗಿ ಮತ್ತೆ ನೈವೇತ್ಯಕ್ಕೆ ಸೇರುವ ಕಾರ್ಯ ಸರ್ವೆ ಸಾಮಾನ್ಯವಾಗಿ ಹೋಗಿದೆ. 2018ರಲ್ಲಿ ಅಂದಿನ ಸಚಿವೆ ಶ್ರೀಮತಿ ಉಮಾಶ್ರೀ 30 ಕೋಟಿ ರೂಪಾಯಿಗಳಷ್ಟು ಟೆಂಡರ್ ಕಾಮಗಾರಿ ಮೂಲಕ ಮಲ್ಲಿಕಾರ್ಜುನ ಕನ್ವೆನ್ಷನ್ ಕಂಪನಿಗೆ ಕೆಲಸ ನೀಡಿದ್ದು, ಇದಕ್ಕೆ ಪೂರಕವಾಗಿ 2021ರಲ್ಲಿ ಕಾಮಗಾರಿ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಹಾಲಿ ಶಾಸಕ ಸಿದ್ದು ಸವದಿ ಸೇತುವೆ ವಿಸ್ತೀರ್ಣ ಹೆಚ್ಚಿಸಲು ಟೆಂಡರ್ ಕಾಮಗಾರಿಯನ್ನು 40 ಕೋಟಿಗಳವರೆಗೆ ಹೆಚ್ಚಳಗೊಳಿಸುವ ಮೂಲಕ ಕಾಮಗಾರಿ ಮತ್ತಷ್ಟು ವೇಗ ಹಾಗೂ ವಿಸ್ತೀರ್ಣಯಾಗಲೆಂದು ಸರ್ಕಾರದಿಂದ ಅನುಮೋದನೆ ಮಾಡಿಸಿದರು. ಆದರೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ತಾನು ನೇರವಾಗಿ ಕೆಲಸ ಮಾಡದೆ ಸಹ ಗುತ್ತಿಗೆ ಕಂಪನಿಯಾದ ತೇಜಸ್ ಸೂಪರ್ಸ್ಟರ್ಸ್ ಕಂಪನಿಗೆ ಕೆಲಸ ಮಾಡಲು ಅನುಮತಿ ಕೊಟ್ಟಿದ್ದು, ಕೆಲಸ ಪಡೆದು ಸಹ ಗುತ್ತಿಗೆ ಕಂಪನಿ 4 ವರ್ಷಗಳ ಕಾಲ ಕೆಲಸ ಮಾಡಿ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಇಲ್ಲಿಂದ ಪರಾರಿಯಾಗಿ ಹೋಯಿತು. ತದನಂತರ ಕಾಮಗಾರಿ ಮಾಡದೆ ಮತ್ತೊಂದು ಸಹ ಕಂಪನಿಯಾದ ಸೂಜಿ ಇನ್ವೆಸ್ಟ್ ಕಂಪನಿಗೆ ಕೆಲಸ ನೀಡಿತು. ಈ ಕಂಪನಿಯು ಯಾವುದೇ ಮಷಿನರಿಗಳನ್ನು ಜಾಸ್ತಿ ತರದೆ ಕೇವಲ ತೋರಿಕೆಗಷ್ಟೇ ಕೆಲಸ ಮಾಡಿ ತುಂಬಾ ವಿಳಂಬ ಮಾಡ್ತಾ ಇದೆ. ಸಹ ಗುತ್ತಿಗೆಯನ್ನ ಪಡೆದಿರುವ ಕಂಪನಿ ಕಾಮಗಾರಿಯು ತೀವ್ರ ನಿರ್ಲಕ್ಷ್ಯದಿಂದ ನಡೆಯುವಲ್ಲಿ ಕಾರಣವಾಗಿ ಕೇವಲ ವರ್ಷದ 2 ತಿಂಗಳಷ್ಟು ಕಾರ್ಯ ಪ್ರಾರಂಭಿಸುತ್ತದೆ. ವರ್ಷ ಪೂರ್ತಿ ಇದೇ ತರಹ ಕೆಲಸ ಮಾಡಿ ಇದೀಗ 6 ವರ್ಷ ಗತಿಸಿತು. ಆದರೆ ಇತ್ತೀಚೆಗೆ ಕೆಲಸ ಕೇವಲ ಅರ್ಧದಷ್ಟು ಪೂರ್ಣವಾಗಿಲ್ಲ. ಆದ್ದರಿಂದ ಟೆಂಡರ್ ಕಾರ್ಯದಲ್ಲಿ ವೈಫಲ್ಯ ಕಾರಣ. ಹೌದು ವೀಕ್ಷಕರೇ, ಅದೇನಪ್ಪಾ ಅಂದ್ರೆ ಸೇತುವೆ ಕೆಲಸ ಮಾಡುವ ಸಮಯದಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಕೃಷ್ಣಾ ನದಿಯಲ್ಲಿನ ನೀರು ಖಾಲಿಯಾದಾಗ ಓಪನ್ ಫಿಲ್ಟರ್ ಹಾಕಿ ಪಿಲ್ಲರ್ ಎತ್ತಿಸುವ ಟೆಂಡರ್ ಆಗಿದ್ದು, ಆದರೆ ಸಮೀಪವೇ ಹಿಪ್ಪರಗಿ ಜಲಾಶಯವಿರುವ ವರ್ಷ ಪೂರ್ತಿ ನೀರು ನದಿಯಲ್ಲಿರುತ್ತದೆ. ಇಂತಹ ಸಮಯದಲ್ಲಿ ನದಿಯಲ್ಲಿ ಎಷ್ಟೇ ನೀರಿದ್ರೂ ಫೈಲಿಂಗ್ ಮಾಡಿ ಪಿಲ್ಲರ್ ಹಾಕಿದ್ರೆ ನದಿಯಲ್ಲಿ ಸೇತುವೆ ನಿರ್ಮಾಣ ವರ್ಷ ಪೂರ್ತಿ ಮಾಡಬಹುದು. ಈಗಿನ ಟೆಂಡರ್ ಕೇವಲ ವರ್ಷದಲ್ಲಿ 2 ತಿಂಗಳಲ್ಲಿ ನದಿಯಲ್ಲಿ ನೀರು ಇಲ್ಲದಾಗ ಮಾತ್ರ ಮಾಡಬಹುದು. ಇದಕ್ಕೆ ವೆಚ್ಚ ಹಾಗೂ ವಿನ್ಯಾಸ ಬದಲಿಸಬೇಕಾಗಿದೆ ಎಂಬುದು ಗುತ್ತಿಗೆದಾರರ ಮಾತು. ಇದೆಲ್ಲದರ ನಿರ್ಲಕ್ಷ್ಯದಿಂದ ಯೋಜನೆಯ ಸಂಪೂರ್ಣ ಹಳ್ಳ ಹಿಡಿದಿದ್ದು, ಪ್ರಸ್ತುತ ವರ್ಷ ಬೇಸಿಗೆ ಶುರುವಾಗಿದ್ದು ಕಾಮಗಾರಿಯತ್ತ ಅಧಿಕಾರಿಗಳು ಹಾಗೂ ನಿರ್ಮಾಣ ಸಂಸ್ಥೆ ಸುಳಿಯುವುದಿಲ್ಲ. ಈ ಬಾರಿಯಾದರೂ ಪೂರ್ಣಗೊಳ್ಳುವುದೇ ಎಂದು ಪ್ರಶ್ನೆಯಲ್ಲಿ ಈ ಭಾಗದ ಜನತೆ ಇದ್ದಾರೆ. ಬೇಸತ್ತ ರಬಕವಿ ಬನಹಟ್ಟಿ ತಾಲೂಕಿನ ಜನತೆ ಹೋರಾಟಕ್ಕಿಳಿಯಬೇಕಾದ ಅನಿವಾರ್ಯತೆ ಇದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ರೈತರ ಭೂ ಸ್ವಾಧೀನ ಮಾಡಿಕೊಂಡು ಪರಿಹಾರ ಸಹ ನೀಡಿಲ್ಲ ಎಂದು ರೈತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಸೇತುವೆ ನಿರ್ಮಾಣಕ್ಕಾಗಿ ಸುಮಾರು 4-5 ಎಕರೆಯಷ್ಟು ಭೂಮಿಯನ್ನು ವಶಪಡಿಸಿಕೊಳ್ಳಲು ರೈತರನ್ನು ಒಪ್ಪಿಸಿ ಅವರಿಂದ ನೇರ ಖರೀದಿ ಮುಖಾಂತರ ಜಾಸ್ತಿ ಪರಿಹಾರ ಕೊಡದೆ ಕೇವಲ ಕಾಲಹರಣ ಮಾಡಿ ಸರ್ಕಾರದಿಂದ ಇಲ್ಲಿಯವರೆಗೂ ಪರಿಹಾರ ನೀಡಿಲ್ಲ. ಇದರಿಂದ ರೈತರು ಒಪ್ಪದೇ ಇರುವಾಗ ಮತ್ತೆ ಭೂ ಸ್ವಾಧೀನಕ್ಕೆ ಮುಂದಾಯಿತು. ಇದರಿಂದ ರೈತರು ಜಮೀನುಗಳನ್ನು ಭೂ ಸ್ವಾಧೀನವಾಗುವವರೆಗೂ ಜಮೀನಿನಲ್ಲಿ ಕೆಲಸ ಮಾಡದೆ ಕೇವಲ ನೋಡಿಕೊಂಡು ಕುಳಿತುಕೊಳ್ಳುವ ಪ್ರಸಂಗ ಬಂದಿದೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಬೇಗ ಪರಿಹರಿಸಿಕೊಡಬೇಕು ಎಂದು ರೈತರು ಸಾರ್ವಜನಿಕರ ಆಗ್ರಹವಾಗಿದೆ. ಮುಂದಿನ ವರದಿ ಮುಸ್ತಫನದ ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ.